ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತಥೋ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥ ಮುದೀರಯೇ. ನಿರ್ಗತೆ ನಾರದೇ ಸೂತ ಭಗವಾನ್ ಬಾದರಾಯಣಃ ಶ್ರುತವಾನ್ ಸದಭಿಪ್ರೇತಂ ತತಃ ಕಿಂ ಅಕರೋದ್ ವಿಭುಃ. ನಾರದರು ತೆರಳಿದರು. ಮುಂದೆ ಅವರ ಅಭಿಪ್ರಾಯವನ್ನು ಕೇಳಿ ತಿಳಿದರು ಈ ವೇದವ್ಯಾಸರು. ಭಾಗವತ ರಚನೆ ಮಾಡಿ ಅಂತ ಅವ್ರು ಹೇಳ್ತಾರಲ್ಲ, ಆಯಿತು ಮುಂದೆ ಏನಾಯಿತು ಅದಕ್ಕೆ ಸೂತರು ಹೇಳ್ತಾರೆ. ಶೌನಕರಿಗೆ ಕಥೆಯನ್ನು ಹೇಳ್ತಿದ್ದಾರೆ. ಬ್ರಹ್ಮನದ್ಯಾ ಸರಸ್ವತ್ಯಾಹ, ಬ್ರಹ್ಮನದಿ ಅಂತ ಕರೆಸ್ಕೊಂಡಿರುವ ಬಹಳ ಪವಿತ್ರವಾದ ನದಿ ಅದು ಸರಸ್ವತಿ ನದಿ. ಅದರ ಪಶ್ಚಿಮ ತೀರದಲ್ಲಿ ಶಮ್ಯಾಪ್ರಾಸ ಅಂತ ಒಂದು ಆಶ್ರಮ ಇದೆ. ಅದು ಅಲ್ಲೇ ಈ ದೊಡ್ಡ ದೊಡ್ಡ ಯಜ್ಞಗಳೆಲ್ಲ ಈ ಹಿಂದೆ ನಡೆದಿರೋದು. ಬದರಿ ಕ್ಷೇತ್ರದಲ್ಲಿ ಆ ವೇದವ್ಯಾಸರ ಆಶ್ರಮ ಏನಿದೆ ಅದಕ್ಕೆ ಶಮ್ಯಾಪ್ರಾಸ ಅಂತ ಹೇಳ್ತಾರೆ. ಯಜ್ಞ ನಡೀತದಲ್ಲ, ಯಜ್ಞ ನಡೆಯುವಾಗ ಆ ಯಜ್ಞ ವೇದಿಕೆಯಲ್ಲಿ ನಿಂತ್ಕೊಂಡು ಶಮ್ಯ ಅನ್ನುವಂಥ ಒಂದು ಆಯುಧ ಅಂದ್ರೆ ಅದೇನು ಇಲ್ಲೊಬ್ಬರನ್ನು ಕೊಲ್ಲಿಕ್ಕೆ ಮಾಡಿರೋ ಆಯುಧ ಅಲ್ಲ, ಒಂದು ಕಟ್ಟಿಗೆ ಉಪಕರಣ, ಅದನ್ನು ಎಸಿತಾರೆ. ಅದು ಎಲ್ಲಿ ಹೋಗಿ ಬೀಳ್ತದಲ್ಲ, ಎಷ್ಟು ದೂರ ಹೋಗಿ ಬೀಳ್ತದಲ್ಲ, ಅಲ್ಲಿ ಸುತ್ತಲೂ ಯಜ್ಞ ಶಾಲೆ ನಿರ್ಮಾಣ ಮಾಡ್ತಾರೆ. ಅದಕ್ಕೆ ಶಮ್ಯಾಪ್ರಾಸ ಅಂತ ಹೇಳ್ತಾರೆ. ಆ ಆಶ್ರಮಕ್ಕೇನೆ ಶಮ್ಯಾಪ್ರಾಸ ಅಂತ ಹೀಗೆ ಹೆಸರು ಬಂದ್ಬಿಟ್ಟಿತ್ತು. ಅನೇಕ ಬಾರಿ ಯಜ್ಞಗಳು ಮೇಲಿನ ಮೇಲೆ ನಡೀತಾನೇ ಇದ್ದವು. ದೇವತೆಗಳು ಋಷಿಗಳಲ್ಲಿ ಬಂದು ಹೋಗ್ತಾನೆ ಇದ್ರು. ಅದರಿಂದ ಅದನ್ನು ಶಮ್ಯಾಪ್ರಾಸ ಅಂತ ಹೇಳಿದ್ದಾರೆ. ಭಕ್ತಿಯೋಗೇನ ಮನಸ್ಸಿ ಸಮ್ಯಕ್ ಪ್ರಣಹಿತೆ ಮೇಲೆ ಅಪಶ್ಯತ್ ಪುರುಷಂ ಪೂರ್ಣಂ ಮಾಯಾಂ ಚ ತತಪಾಶ್ರಯಾಂ. ವೇದವ್ಯಾಸರು ಅಲ್ಲಿ ಕೂತ್ಕೊಂಡ್ರು. ತಸ್ಮಿನ್ ಋಷ್ಯಾಶ್ರಮೇ ವ್ಯಾಸೋ ಬದರೀ ಷಂಡ ಮಂಡಿತೆ. ಆ ಋಷಿಗಳ ಆಶ್ರಮದಲ್ಲಿ ಕೂತ್ಕೊಂಡ್ರು. ಸ್ವಲ್ಪ ದೀರ್ಘ ಕಾಲ ಸಮಾಧಿ ಸ್ಥಿತಿಗೆ ಹೋಗೋವರಂತೆ ಕಾಣಿಸ್ಕೊಂಡ್ರು. ಏನೋ ಬಹಳ ಆಲೋಚನೆ ಮಾಡುವವರಂತೆ ಹೊರ ಜಗತ್ತು ಅವರನ್ನ ಆಶ್ಚರ್ಯದಿಂದ ನೋಡಿತು. ಅವ್ರಿಗೇನು ಕಂಡಿತು ಅಂದರೆ, ಈ ಸಾಧಕರಾದವರು ಹೇಗೆ ಸಾಧನೆ ಮಾಡ್ತಾರೆ ಅನ್ನುವುದೆಲ್ಲ ಅವ್ರಿಗೆ ಕಂಡಿತು. ಸಾಧಕರಾದವ್ರು ಹೇಗೆ ಸಾಧನೆ ಮಾಡ್ತಾರೆ ಅನ್ನೋದನ್ನು ಇವರು ಆ ಸಾಧನೆಯನ್ನು ಅನುಸರಿಸಬೇಕಾಗಿಲ್ಲ. ಸಾಧಕರು ಸರಿಯಾಗಿ ಮಾಡ್ತಾ ಇದ್ದಾರೋ ಇಲ್ಲೋ ಜಗತ್ತಿನಲ್ಲಿ ಅಂತ ನೋಡುವುದು ಅವ್ರ ಉದ್ದೇಶ ಆಗಿದ್ದಿರಬೇಕು. ನಾನು ಭಾರತ ಇತ್ಯಾದಿ ಗ್ರಂಥಗಳಲ್ಲಿ, ಪುರಾಣಗಳಲ್ಲಿ ಬೇಕಾದಷ್ಟು ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡಿದ್ದೇನೆ, ವೇದಗಳನ್ನು ವಿಭಾಗಿಸಿದ್ದೇನೆ. ಅಲ್ಲೆಲ್ಲ ಭಕ್ತಿಯೋಗವನ್ನು ಚೆನ್ನಾಗಿ ಪ್ರತಿಪಾದನೆ ಮಾಡಿದ್ದೇನೆ. ಆ ಭಕ್ತಿಯೋಗವನ್ನು ಈ ಸಾಧಕರಾದವರು ಅನುಸರಿಸಿದರೆ ಅವರ ಮನಸ್ಸು ಶುದ್ಧ ಆಗ್ತದೆ, ಸ್ಥಿರ ಆಗ್ತದೆ. ಅಲ್ಲಿ ಮಾತ್ರ ಭಗವಂತ ನಿಲ್ಲುತ್ತಾನೆ. ಹಾಗೆ ನಿಲ್ತಾನೆ ಅಂತ ಅನ್ನೋದನ್ನು ಇವರು ನೆನಪು ಮಾಡಿಕೊಂಡ್ರು. ಅನೇಕ ಜನ ಸಾಧಕರು ಹೀಗೆ ಮಾಡಿದ್ದಾರೆ ಅನ್ನೋದನ್ನ ನೆನಪು ಮಾಡಿಕೊಂಡ್ರು. ಹೀಗೆ ಮಾಡಿದರೆ ಮಾತ್ರ ಅವರ ಆ ಮಾಯೆ, ಆ ಸಾಧಕರನ್ನ ಈ ಜಗತ್ತಿನಲ್ಲಿ ಕಟ್ಟಿ ಇಟ್ಟಿರುವ ಮಾಯೆ ಇದೆಯಲ್ಲ, ಆ ಮಾಯೆ ಹೋಗ್ಬೇಕು. ಹೇಗೆ ಸುಲಭವಾಗಿ ಹೋಗ್ತದಾ? ಹೋಗೋದಿಲ್ಲ. ದೈವೀಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇಧಾಂ ತರಂತಿತೆ. ಈ ಭಗವಂತನ ಮಾಯಾ ಇದೆಯಲ್ಲ, ಅದು ದೈವಿ ಮಾಯಾ. ಮೊದಲನೇದಾಗಿ ಆತನ ಇಚ್ಛೆ, ಆತನ ಶಕ್ತಿ, ಮುಂದೆ ಲಕ್ಷ್ಮೀದೇವಿ, ಮುಂದೆ ಜಡವಾದ ಪ್ರಕೃತಿ, ಇಷ್ಟೆಲ್ಲ ಮಾಯೆ ಅಂದರೆ ಈ ಮಾಯೆಯನ್ನು ನಮ್ಮಂಥವ್ರು ದಾಟ್ಲಿಕ್ಕೆ ಹೇಗೆ ಸಾಧ್ಯ? ದುರತ್ಯಯ. ಆದರೆ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇಧಾಂ ತರಂತಿತೆ. ಯಾರು ನನ್ನನ್ನೇ ಶರಣ ಹೋಗ್ತಾರೆ ಅವರು ಖಂಡಿತವಾಗಿ ಈ ಮಾಯೆಯನ್ನು ದಾಟ್ತಾರೆ ಅಂತ ಸ್ವಯಂ ಭಗವಂತನೇ ಗೀತೆಯಲ್ಲಿ ಹೇಳ್ತಾನೆ. ಹೃದಯದಲ್ಲಿ ಭಗವಂತನನ್ನ ಸಾಕ್ಷಾತ್ಕರಿಸ್ಕೊಂಡ್ರೆ ಆ ಮಾಯೆ ಹೋಗ್ತದೆ. ತಾವೇ ಅದನ್ನ ಭಗವಂತನನ್ನು ಧ್ಯಾನ ಮಾಡಿದ್ರು ಅಂತ ಅರ್ಥ ಅಲ್ಲ. ಶ್ಲೋಕವನ್ನು, ಹಿಂದಿನ ಶ್ಲೋಕ ಈ ಶ್ಲೋಕವನ್ನು ಸರಿಯಾಗಿ ನೋಡದೆ ಹೋದರೆ ವೇದವ್ಯಾಸರು ಏಕಾಗ್ರ ಚಿತ್ತರಾದರು, ತಾವೇ ಭಗವಂತನನ್ನು ಮನಸ್ಸಿನಲ್ಲಿ ಧ್ಯಾನಿಸಿದ್ರು ಅಂತ ಅರ್ಥ ಆಗಿಬಿಡ್ತದೆ. ಆದರೆ ತಾವು ಅಂತ ಶ್ಲೋಕ ಹೇಳೇ ಇಲ್ಲ. ತಮ್ಮ ಮನಸ್ಸಿನಲ್ಲಿ ಅಂತಲ್ಲ, ಭಕ್ತರ ಮನಸ್ಸಿನಲ್ಲಿ ಏನೇನು ನಡೆದಿರ್ತದೆ ಅನ್ನೋದನ್ನು ನೋಡಿದರು. ಇದೇ ಒಟ್ಟಾರೆ ಭಾಗವತದ ಸಾರ. ಭಗವಂತನಲ್ಲಿ ಭಕ್ತಿ ಯೋಗವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಭಾಗವತದಲ್ಲಿ ಹೇಳಬೇಕು. ಸಾಧಕರು ಅದನ್ನು ಅನುಸರಿಸಬೇಕು. ಅವಾಗ ಅವ್ರಿಗೆ ಸಾಕ್ಷಾತ್ಕಾರ ಆಗ್ತದೆ. ಒಟ್ಟಾರೆ ಭಾಗವತದ ತಾತ್ಪರ್ಯ ಏನು? ಭಗವಂತನ ಮಹಿಮೆಯನ್ನು ಹೇಳುವುದು. ಅದನ್ನು ಸಾಧಕರು ಕೇಳಿದಾಗ ಅವ್ರಿಗೆ ಸಾಕ್ಷಾತ್ಕಾರ ಆಗ್ತದೆ, ಮಾಯೆ ದೂರ ಹೋಗ್ತದೆ, ಸಾಧಕರು ಮುಕ್ತಿ ಕಡೆಗೆ ಸಾಗುತ್ತಾರೆ. ಇದು ಅದರ ಸಾರ.
ಆಗ ಈ ಶೌನಕರು ಕಥೆ ಕೇಳ್ತಿದ್ರಲ್ಲ ಕುಲಪತಿಗಳು ಋಷಿ ಆಶ್ರಮದಲ್ಲಿ, ಅವ್ರು ಕೇಳಿದರು, ಈ ವಿರಕ್ತರಾದಂತಹ ಸಾಧಕರು ಏನಿರ್ತಾರಲ್ಲ ಯಾವತ್ತೂ ಭಗವಂತನ ಧ್ಯಾನದಲ್ಲಿ ಸುಖ ಕಾಣ್ತಾರೆ, ಇನ್ನು ಬೇರೆ ಯಾವ ಸುಖವೂ ಅವ್ರಿಗೆ ಬೇಕಾಗೋದಿಲ್ಲ, ಯಾವ ಪುರುಷಾರ್ಥವೂ ಅವ್ರಿಗೆ ಬೇಕಾಗಿಲ್ಲ. ಅಂಥ ಭಾಗವತರಲ್ಲಿ ಭಗವದ್ಭಕ್ತರಲ್ಲಿ ಅಗ್ರಗಣ್ಯರಾದವರು ಈ ಸುಖ ಏನು ಸಾಮಾನ್ಯನಲ್ಲ. ಅಂಥವರು ಈ ಭಾಗವತದ ಗ್ರಂಥದ ಅಧ್ಯಯನಕ್ಕೆ ಯಾಕೆ ತೊಡಗಿದರು ಅದನ್ನೊಂದು ಸ್ವಲ್ಪ ನನಗೆ ಹೇಳಿ. ಭಾಗವತದಂಥ ಬೃಹತ್ ಗ್ರಂಥ, ಅದೇನು ಸಾಮಾನ್ಯ ಗ್ರಂಥ ಅಲ್ಲ. ಒಂದ್ಸರಿ ಓದಿ ಮುಗಿಸ್ಬೇಕಾದ್ರೆ, ಪ್ರವಚನ ಮುಗಿಸ್ಬೇಕಾದ್ರೆ ಎಷ್ಟೋ ಕಾಲವೇ ಹಿಡಿದಿತ್ತು. ಅವರಿಗಾದರೂ ಈ ಮಹಾಗ್ರಂಥವನ್ನು ಓದುವ ಒಂದು ಮನಸ್ಸು ಯಾಕೆ ಬಂತು? ಈಗಾಗಲೇ ಅವರು ವೈರಾಗ್ಯದ ಶಿಖರವನ್ನು ಏರಿದವರು ಶುಕಮುನಿ, ಅವ್ರಿಗೆ ಯಾಕೆ ಬೇಕಾಗಿತ್ತು ಅಂತ ಕೇಳಿದ್ದಕ್ಕೆ ಸೂತರು ಹೇಳ್ತಾರೆ, ಆತ್ಮಾರಾಮಾಶ್ಚ ಮುನಯ ನಿರ್ಗ್ರಾಹ್ಯ ಉರುಕ್ರಮೆ ಕುರುವಂತ್ಯ ಹೈತುಕೀಂ ಭಕ್ತಿಂ ಇತ್ಥಂಭೂತ ಗುಣೋಹರಿ. ಹೌದು, ಈ ಮುನಿಗಳು ಭಗವಂತನ ಧ್ಯಾನದಲ್ಲೇ ಆಸಕ್ತಿ ಕಾಣುವಂಥವ್ರು. ನಿರ್ಗ್ರಾಹ್ಯ, ಜಗತ್ತಿನಿಂದ ಏನೇ ಸ್ವೀಕಾರ ಮಾಡಬೇಕಾದದ್ದು ಏನೂ ಇಲ್ಲ ಅವರಿಗೆ. ಆದರೆ ಯಾವತ್ತೂ ಅಹೈತುಕೀಂ ಭಕ್ತಿಂ, ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ಯಾವುದೇ ಹೇತು ಬೇಕಾಗಿಲ್ಲ ಭಗವಂತನಲ್ಲಿ ಭಕ್ತಿ ಮಾಡಲಿಕ್ಕೆ, ನಿರ್ನಿಮಿತ್ತವಾದ ಭಕ್ತಿ ಮಾಡ್ತಿರ್ತಾರೆ. ಜಗತ್ತಿನಿಂದ ಆಗಬೇಕಾದದ್ದೇನಿಲ್ಲ, ಆದರೆ ಭಕ್ತಿಯಿಂದ ಆಗಬೇಕಾದ ದೊಡ್ಡದೊಂದು ಪ್ರಯೋಜನ ಇದೆ ಅವರಿಗೆ. ಇತ್ತಂಭೂತ ಗುಣೋಹರಿಹಿ, ಇದು ಭಗವಂತನ ವೈಶಿಷ್ಟ್ಯ. ಎಷ್ಟೇ ಬಾರಿ ನೀವು ಎಷ್ಟೇ ಶ್ರವಣ ಮಾಡಿದ್ರು, ಮನನ ಮಾಡಿದ್ರು, ಧ್ಯಾನ ಮಾಡಿದ್ರು, ಅದರ ಫಲವಾಗಿ ವೈರಾಗ್ಯವನ್ನು, ಮತ್ತಷ್ಟು ಜ್ಞಾನವನ್ನು, ವೈರಾಗ್ಯವನ್ನು, ಭಕ್ತಿಯನ್ನು ಸಂಪಾದನೆ ಮಾಡಿದ್ರು ಮತ್ತೆ ಹರಿಯ ಮಹಿಮೆಯನ್ನು ಕೇಳಬೇಕು ಅಂತಲೇ ಅನಿಸ್ತಿರ್ತದೆ. ಇದು ಭಗವಂತನ ವೈಶಿಷ್ಟ್ಯ. ಎಲ್ಲ ಭಾಗವತರು ಹೀಗೆ ಭಗವಂತನ ಕುರಿತು ಮತ್ತೆ ಕೇಳ್ತಾರೆ. ಮತ್ತೆ ಆಗಿರುವಾಗ ಮಹಾಭಾಗವತನಾದಂತಹ ಶುಕಾಚಾರ್ಯ ಭಗವಂತನ ಬಗ್ಗೆ ಮತ್ತಷ್ಟು ಕೇಳಬೇಕು, ಹೇಳಬೇಕು ಅಂತ ಬಯಸಿದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಹರೇರ್ ಗುಣಾಕ್ಷಿಪ್ತಮತಿ ಭಗವಾನ್ ಬಾದರಾಯಣಿ, ವೇದವ್ಯಾಸರ ಮಗ ಈ ಶುಕಾಚಾರ್ಯ ಭಗವಂತನ ಗುಣಗಳಿಗೆ ಮನಸೋತ, ಮಾರು ಹೋದ. ಅವನು ಎಲ್ಲ ಭಕ್ತರಿಗೂ ಅತ್ಯಂತ ಪ್ರಿಯವಾದ ಈ ಭಾಗವತ ತನ್ನ ತಂದೆಯನ್ನು ರಚನೆ ಮಾಡಿದ್ರು, ಅದನ್ನು ಇವನು ಅಧ್ಯಯನ ಮಾಡಿದ. ಅದರಲ್ಲಿ ಏನು ಬಂದಿದೆ? ಈ ಪರೀಕ್ಷಿತ ರಾಜ ಹುಟ್ಟಿದ್ದು, ಆತ ಮಾಡಿದ ಸಾಧನೆ, ಅವನ ಮಹಾಕಾರ್ಯಗಳು, ಅವನ ಪರಾಕ್ರಮ, ಮುಂದೆ ಆತ ಮರಣಿಸಿದ್ದು, ಸದ್ಗತಿಯನ್ನು ಪಡೆದದ್ದು, ಇದೆಲ್ಲದ ಬಗ್ಗೆ ಇಲ್ಲಿ ಬರೋದಿದೆ. ಪಾಂಡವರು ಯುದ್ಧ ಆದ ಬಳಿಕ ಪಟ್ಟಾಭಿಷೇಕ ಮಾಡಿಸ್ಕೊಂಡ್ರು. ಮುಂದೆ ಮಹಾಪ್ರಸ್ಥಾನದವರೆಗೆ ಏನೇನಾಯಿತು ಅದೆಲ್ಲವೂ ಕೂಡ ಇಲ್ಲಿ ಬಂದಿದೆ. ಮಹಾಭಾರತದಲ್ಲಿ ಅದು ಬಂದಿಲ್ಲ ಅಂತಲ್ಲ, ಭಾಗವತದಲ್ಲಿ ಕೂಡ ಆ ಸಂಗತಿ ಬಂದಿದೆ. ಮಹಾಭಾರತ ಮತ್ತು ಭಾಗವತ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಕೃಷ್ಣನ ಪಾಂಡವರ ಕಥೆಯನ್ನು ಕೇಳಬೇಕು ಅಂದರೆ ಇವೆರಡನ್ನೂ ಕೂಡ ಒಟ್ಟಿಗೆ ಇಟ್ಕೊಂಡು ನೋಡಿದಾಗ ಮಾತ್ರ ನಮಗೆ ಪೂರ್ಣವಾದ ಕಥಾ ಸಿಗಲಿಕ್ಕೆ ಸಾಧ್ಯ. ಪಾಂಡವರೆಲ್ಲ ಗೆದ್ದರು. ಈ ದುರ್ಯೋಧನ ತೊಡೆ ಮುರಿದು ಬಿದ್ದಿದ್ದಾನೆ. ಪಾಂಡವರ ಸೈನ್ಯವೂ ಎಲ್ಲ ನಷ್ಟ ಆಗಿ ಹೋಗಿದೆ, ಕೌರವರ ಸೈನ್ಯವೂ ನಷ್ಟ ಆಗಿ ಹೋಗಿದೆ. ಅಲ್ಲಿ ಅಶ್ವತ್ಥಾಮ, ಕೃಪ ಮತ್ತು ಕೃತವರ್ಮ 3 ಜನ ಉಳಿದಿದ್ದಾರೆ. ಪಾಂಡವರ ಕಡೆ 5 ಜನ ಪಾಂಡವರು ಉಳಿದಿದ್ದಾರೆ, ಸಾತ್ಯಕ್ಕೆ ಉಳಿದಿದ್ದಾನೆ. ದುರ್ಯೋಧನನ ಗದೆ ಏಟು ತಿಂದು ತೊಡೆ ಮುರಿದು ಬಿದ್ದ ದುರ್ಯೋಧನ. ಆವಾಗಲೇ ಕಲಿಯುಗ ಪ್ರಾರಂಭ ಆಯಿತು. ಹಿಂದೆ ಅದನ್ನು ನಾವು ನೋಡಿದ್ದೇವೆ. ಸಮಾರಬ್ಧಂ ಕಲಿಯುಗಂ ಯದಾ ದುರ್ಯೋಧನೋಪತತ್. ಅವನು ಬಿದ್ನಲ್ಲ, ಆಗ ಈ 3 ಜನ ಅಶ್ವತ್ಥಾಮ, ಕೃಪ ಮತ್ತು ಕೃತವರ್ಮ ಅವನು ನೋಡ್ಲಿಕ್ಕೆ ಅಂತ ಹೋದರು. ಅವನಿಗೆ ಆದ ದುಸ್ಥಿತಿಯನ್ನು ನೋಡಿ ಇವರು ಮರುಕಪಟ್ಟರು. ಮುಂದೆ ಆ ದುರ್ಯೋಧನ ಇನ್ನು ಕೌರವರ ಸೈನ್ಯಕ್ಕೆ ನೀನೇ ಸೇನಾಪತಿ ಅಂತ ಅವನನ್ನು ಸೇನಾಪತಿಯನ್ನಾಗಿ ಮಾಡಿದ. ಉಳಿದವರೇ 3 ಜನ, ಅದರಲ್ಲಿ ಇವನೇ ಸೇನಾಪತಿ ಅಂತ ಮಾಡಿ ಪಾಂಡವರನ್ನೆಲ್ಲ ಕೊಂದು ಹಾಕಿಬಿಡು, ಯುದ್ಧ ಮುಂದುವರಿಸು ಅಂತ ಅವನಿಗೆ ಆಜ್ಞೆ ಮಾಡಿದ. ಅವನು ಅದರಂತೆ ಪಾಂಡವರ ಶಿಬಿರದ ಕಡೆಗೆ ಬಂದ. ಕೃಷ್ಣ ಮೊದಲೇ ಆಲೋಚನೆ ಮಾಡಿ ಪಾಂಡವರು ತಮ್ಮ ಶಿಬಿರದಲ್ಲಿ
ಇಲ್ಲದೇ ಇರುವಂತೆ ಮಾಡಿದ್ದ. ಅವ್ರು ಬೇರೆ ಕಡೆ ಮಲ್ಕೊಳ್ಳುವಂತೆ ವ್ಯವಸ್ಥೆ ಮಾಡಿದ್ದ. ಪಾಂಡವರ ಶಿಬಿರದಲ್ಲಿ ಪಾಂಡವರ ಮಕ್ಕಳು, ದ್ರೌಪದಿಗೆ ಹುಟ್ಟಿದ ಮಕ್ಕಳು, ಪಾಂಡವರಿಂದ ಹುಟ್ಟಿದ ಮಕ್ಕಳು ಅವರಿದ್ದರು. ಧೃಷ್ಟದ್ಯುಮ್ನ ಮೊದಲಾದವರು ಕೆಲವರು ಮಾತ್ರ ಇದ್ದರು. ಅವನಲ್ಲಿಗೆ ಬಂದು ಆ ಮಲಕೊಂಡಿದ್ದಂತಹ ದ್ರೌಪದಿ ಪುತ್ರ ತಲೆ ಎಲ್ಲ ಕತ್ತರಿಸಿಬಿಟ್ಟ. ಧೃಷ್ಟದ್ಯುಮ್ನನ್ನು ಕೊಂದು ಹಾಕಿದ. ಈ ಯಾತಕ್ಕೆ ಮಾಡಿದ ಇದನ್ನ? ಅದು ಅವನಿಗೇನು ಬಹಳ ಪ್ರಿಯನ ಅಂತ? ದುಷ್ಟ ಅಲ್ಲ ಅವನು, ಭಗವದ್ಭಕ್ತನೇ. ಇಂಥ ನೀಚ ಕಾರ್ಯ ಯಾಕೆ ಮಾಡಿದ ಅಂದ್ರೆ, ತನ್ನ ಒಡೆಯನಾದ ದುರ್ಯೋಧನನಿಗೆ ಇದೊಂದು ಪ್ರೀತಿ ಆಗ್ತದೆ ಅಂತ. ದುರ್ಯೋಧನ ಋಣ. ಅವರಪ್ಪ ದ್ರೋಣರು ಕೂಡ ಹಾಗೆ ಮಾಡಿದ್ರು, ಭೀಷ್ಮರು ಹಾಗೆ ಮಾಡಿದ್ರು. ಅರ್ಥಸ್ಯ ಪುರುಷೋ ದಾಸೋ ದಾಸಸ್ತ್ವತ್ವೋ ನ ಕಸ್ಯಚಿತ್ ಬದ್ಧೋಸ್ಮಿ ಅರ್ಥೇನ ಕೌರವೈಹಿ. ದುಡ್ಡು ಎಲ್ಲರನ್ನೂ ಆಳ್ತದೆ. ದುಡ್ಡನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೊಂಡವರು ಯಾರೂ ಇಲ್ಲ. ದುಡ್ಡೇ ಎಲ್ಲರನ್ನೂ ಹತೋಟಿಯಲ್ಲಿ ಇಟ್ಕೊಂಡಿದೆ. ನಾನು ಈ ದುಡ್ಡಿನ ಕಾರಣದಿಂದಾಗಿ, ಸ್ಥಾನಮಾನ ಧನಗಳ ಕಾರಣದಿಂದಾಗಿ ಕೌರವರ ಅಡಿಯಾಳಾಗಿಬಿಟ್ಟಿದ್ದೀನಿ ಅಂತ ಸಂಕಟಪಟ್ಟರು ದ್ರೋಣ. ಅವ್ರ ಮಗ ಇವಂದು ಅದೇ ಸ್ಥಿತಿ. ತನ್ನ ಒಡೆಯನಿಗೆ ಪ್ರೀತಿ ಆಗ್ತದೆ ಅಂತ ಇಂಥ ನೀಚ ಕೆಲಸ ಮಾಡಿಬಿಟ್ಟ. ಅದನ್ನ ದ್ರೌಪದಿಗೆ ಬಂದೆ ಹೇಳಿದ್ರೆ ಯಾರು, ತುಂಬಾ ಸಂಕಟಪಟ್ಟಳು ಅವಳು, ಅಳುತ್ತಿದ್ಲು. ಅವಳನ್ನು ಅರ್ಜುನ ಸಮಾಧಾನಿಸಿದ. ದುಃಖಿಸಬೇಡ, ಆ ನೀಚನನ್ನ ನಾನು ಹೋಗಿ ಧಾವಿಸಿ ಅವನನ್ನ ಬಂಧಿಸಿ ಅವನ ತಲೆ ಕತ್ತರಿಸ್ತೇನೆ. ತಲೆಯನ್ನು ತಂದು ನಿನ್ನ ಕಾಲು ಬುಡಕ್ಕೆ ಚೆಲ್ಲುತ್ತೇನೆ. ಆಗ ನೀನು ಅದನ್ನ ನಿನ್ನ ಕಾಲಿನಿಂದ ಮೆಟ್ಟು ಮುಂದೆ ಕಣ್ಣೀರಿನಿಂದ ಆಮೇಲೆ ಸ್ನಾನ ಮಾಡು. ಶವ ಮುಟ್ಟಿದ್ರೆ ಮೈಲಿಗೆ ಆಗ್ತದೆ, ಮೈಲಿಗೆ ಆದ್ರೆ ಬೇರೆ ನೀರು ಬೇಕಾಗಿಲ್ಲ, ಕಣ್ಣೀರಿನಿಂದ ಸ್ನಾನ ಮಾಡಿಬಿಡು ಅಂತ. ಹೀಗೆ ಶವಸ್ಪರ್ಶ ಆದ್ರೆ ಏನಂತೆ ಅಂತ ಶ್ಲೋಕದಲ್ಲಿಲ್ಲ, ಅದು ಬಂತಷ್ಟೆ ಅಂತ ಹೇಳಿ ಅರ್ಜುನ ಕವಚ ತೊಟ್ಟು ಆ ಕೃಷ್ಣನನ್ನು ಸಾರಥಿಯನ್ನಾಗಿ ಮಾಡಿಕೊಂಡು ಅಶ್ವತ್ಥಾಮನ ಬೆನ್ನಟ್ಟಿ ಹೋದ. ಅಲ್ಲಿ ಅಶ್ವತ್ಥಾಮ ಅದನ್ನು ನೋಡಿ ಹೆದರಿದ, ಸಾಧ್ಯ ಇದ್ದಷ್ಟು ಓಡಿದ. ಹಿಂದೆ ಈ ಚತುರ್ಮುಖ ಬ್ರಹ್ಮ ರುದ್ರ ತನ್ನನ್ನ ಬೆನ್ನಟ್ಟಿ ಬಂದಾಗ ಹೀಗೆ ಓಡಿದ್ದ. ಆ ಚತುರ್ಮುಖ ಬ್ರಹ್ಮನಿಗೆ 5 ತಲೆಗಳಿದ್ದವು. ಈಗ ಅವನು ಚತುರ್ಮುಖ ಆಗಿದ್ದಾನೆ. ಮೊದಲು ಅವನು ಪಂಚಮುಖನೇ ಆಗಿದ್ದ. ಅವನು 5ನೇ ತಲೆಯನ್ನು ಕತ್ತರಿಸಲಿಕ್ಕೆ ಅಂತ ಈ ದುರ್ಯೋಧನ ಈ ರುದ್ರ ಬೆನ್ನಟ್ಟಿದಾಗ ಚತುರ್ಮುಖ ಓಡಿದ್ದ. ಬೇರೆ ಬೇರೆ ಹಿನ್ನೆಲೆಗಳಿವೆ. 5ನೇ ತಲೆಯನ್ನು ಕತ್ತರಿಸಲಿಕ್ಕೆ ಅಂತ ಆಗಲಿ, ಅಥವಾ ಈ ಆ ಚತುರ್ಮುಖ ಬ್ರಹ್ಮ ತನ್ನ ಮಗಳನ್ನೇ ಮದುವೆ ಮಾಡ್ಕೊಂಡಿದ್ದನ್ನು ನೋಡಿ ಕುಪಿತನಾಗೆ ಶಿವ ಅವನನ್ನು ಬೆನ್ನಟ್ಟಿ ಬಂದಿದ್ದ ಅಂತ ಕೆಲವು ಕಡೆ ಇದೆ. ದಕ್ಷ ಪ್ರಜಾಪತಿ ಯಜ್ಞದಲ್ಲಿ ಶಿವನಿಗೆ ಆಹುತಿ ಸಿಕ್ಕಿರ್ಲಿಲ್ಲ. ಆಗ ಶಿವ ಯಜ್ಞವನ್ನು ಧ್ವಂಸ ಮಾಡಿದ್ನಲ್ಲ, ಆಗ ಶಿವನಿಗೆ ಹೆದರಿ ದಕ್ಷ ಓಡಿದ್ನಲ್ಲ ಅಂತ ಹಾಗೆ ಕೂಡ ಅದಕ್ಕೆ ಅರ್ಥ ಮಾಡ್ತಾರೆ. ರುದ್ರ ಭಯ ಜತಾ ಕಹ ಅಂತಿದೆ. ಕಹ ಅಂದ್ರೆ ಚತುರ್ಮುಖ ಬ್ರಹ್ಮ ಆಗ್ಬೋದು, ಮತ್ತೆ ಯಾರು ಆಗ್ಬಹುದು. ಒಬ್ಬೊಬ್ರು ಒಂದೊಂಥರ ಅರ್ಥ ಮಾಡಿದ್ದಾರೆ. ವಿದ್ಯುನ್ಮಾಲಿ ಅಂತ ಒಬ್ಬ ರಾಕ್ಷಸ, ಅವನು ರುದ್ರ ಏರಿದ ವರವನ್ನು ಪಡ್ಕೊಂಡು ರುದ್ರ ಒಂದು ವರವನ್ನು ಕೊಟ್ಟಿದ್ದ. ಆ ವರದಂತೆ ಬಂಗಾರದ ರಥ ಏರಿ ಸಂಚಾರ ಮಾಡ್ತಿದ್ದ. ರಾತ್ರಿ ಕಾಲದಲ್ಲಿ ಚೆನ್ನಾಗಿ ಬೆಳಕು, ಹಗಲು ರಾತ್ರಿ ವ್ಯತ್ಯಾಸವೇ ಇಲ್ದಂತಾಯ್ತು. ಸೂರ್ಯ ಕೋಪ ಮಾಡಿಕೊಂಡು ಆ ರಥವನ್ನು ಮುರಿದ, ರಥವನ್ನು ಧ್ವಂಸ ಮಾಡಿದ. ಆಗ ಸೂರ್ಯನನ್ನು ಬೆನ್ನಟ್ಟಿದ ಈ ಶಿವ. ಸೂರ್ಯ ಓಡ್ತಾ ಹೋದ, ಅದರಂತೆ ಅಶ್ವತ್ಥಾಮ ಓಡ್ತಾ ಹೋದ. ಹೀಗೆ ನಾನಾ ಥರದ ಅರ್ಥ ಹೇಳ್ತಾರೆ. ಅದೇನೇ ಇರಲಿ, ಕೊನೆಗೆ ಅವನು ಅಶ್ವತ್ಥಾಮನ ಕುದುರೆಗಳು ಸೋತು ಹೋದವು. ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದವನು, ನನಗೆ ಅದಿರೋದು ಒಂದೇ ಗತಿ ಅಂತ. ಮಹಾಭಾರತದಲ್ಲಿ ಹೇಳುವಂತೆ ಒಂದು ಹುಲ್ಲುಕಡ್ಡಿ ತಗೊಂಡು ಹುಲ್ಲುಕಡ್ಡಿಯಲ್ಲಿ ಗಾಯತ್ರಿ ಮಂತ್ರವನ್ನು ಅಭಿಮಂತ್ರಿಸಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ. ಅವನಿಗೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವುದು ಗೊತ್ತು, ಏನು ತಗೊಳ್ಳೋದು ಗೊತ್ತಿಲ್ಲ. ಅಜಾನನ್ನಪಿ ಸಂಹಾರಂ ಪ್ರಾಣಕೃಚ್ಛ್ರೇ ಉಪಸ್ಥಿತೆ. ಎಲ್ಲ ಕಡೆ ಭಯಂಕರವಾದ ಜ್ವಾಲೆ ಹರಡಿತು. ಅದನ್ನ ನೋಡಿ ಅರ್ಜುನ ಕೃಷ್ಣನನ್ನು ಕೇಳಿದ, ನೀನೇ ನಮ್ಗೆಲ್ರಿಗೂ ನಮಗೆ ಅಭಯ ಕೊಡಬೇಕು. ಸಂಸಾರದಲ್ಲಿಯೂ ಏನಾದ್ರು ತೊಂದರೆ ಬಂದರೆ ಆ ಭಯವನ್ನು ನೀನೇ ಪರಿಹಾರ ಮಾಡಬೇಕು. ಈಗಲೂ ನೀನೇ ಪರಿಹಾರ ಮಾಡಬೇಕು. ನಿನ್ನ ಸ್ವಸಾಮರ್ಥ್ಯದಿಂದ ಈ ಬಂಧಕವಾದ ಪ್ರಕೃತಿಯನ್ನು ಯಾವತ್ತೂ ಮೆಟ್ಟಿ ದೂರ ನಿಂತವನು ನೀನೇ ನಮಗೆ ಈಗ ಉದ್ಧಾರ ಮಾಡಬೇಕು ಅಂತ ಕೇಳ್ಕೊಂಡ.
ನೀನು ಆದಿಪುರುಷ ಸರ್ವೇಶ್ವರ, ನಿನ್ನ ಧ್ಯಾನದಿಂದಲೇ ನಾವು ಎಲ್ಲವನ್ನು ಕೂಡ ಗೆದ್ದೆವು. ಜೀವಲೋಕಕ್ಕೆ ನಾನಾ ಥರದ ಅವತಾರ ಮಾಡಿ ಈ ಧರ್ಮಾರ್ಥ ಕಾಮಗಳ ಸಾಧನೆ ಮಾಡಿಸ್ತೆ ನೀನು. ಭೂಭಾರ ಹರಣಕ್ಕಾಗಿ ಕೃಷ್ಣಾವತಾರವನ್ನು ಮಾಡಿದ್ದೆ. ಭಕ್ತರಿಗೆ ಆ ನಿನ್ನ ಅವತಾರವನ್ನು ಧ್ಯಾನಿಸಿದರೆ ಸಂಸಾರದಿಂದ ಮೋಕ್ಷ ಆಗ್ತದೆ. ಸಂಸಾರದಿಂದಲೇ ಬಿಡುಗಡೆ ಆಗುವಾಗ ಈ ಬ್ರಹ್ಮಾಸ್ತ್ರದಿಂದ ಬಿಡುಗಡೆ ಆಗೋದಿಲ್ಲೇನು, ಅದನ್ನೊಂದನ್ನು ಮಾಡಿ ತೋರಿಸು ಅಂತಂದ. ಇದೇನೊಂದು ಜ್ವಾಲೆ, ಭಯಂಕರವಾದ ಜ್ವಾಲೆ ಇದು. ಸರ್ವತೋಮುಖವಾಗಿ ಎಲ್ಲ ಕಡೆ ಬೆಳೀತಾ ಇದೆ, ನನಗಿದೇನಂತ ಗೊತ್ತಾಗ್ತಿಲ್ಲ. ಆಗ ಕೃಷ್ಣ ಹೇಳಿದ, ಇದು ಅಶ್ವತ್ಥಾಮ ಪ್ರಯೋಗ ಮಾಡಿದ ಬ್ರಹ್ಮಾಸ್ತ್ರ. ನನಗೆ ಇನ್ನೇನು ಬೇರೆ ಮಾರ್ಗ ಇಲ್ಲ ಅಂತ ತಿಳ್ಕೊಂಡು ಹೀಗೆ ಮಾಡಿದ್ದಾನವನು. ನೀನೇ ಅದನ್ನು ಉಪಸಂಹಾರ ಮಾಡಬೇಕು. ಬ್ರಹ್ಮಾಸ್ತ್ರಕ್ಕೆ ನೀನೇ ಅದನ್ನು ಪ್ರಯೋಗ ಮಾಡಬೇಕು. ಅವನಿಗೆ ಉಪಸಂಹಾರ ಮಾಡ್ಲಿಕ್ಕೆ ಗೊತ್ತಿಲ್ಲ, ಅದನ್ನು ಪ್ರಯೋಗ ಮಾಡಿದ್ದ. ನೀನೇ ಅದನ್ನು ಉಪಸಂಹರಿಸಬೇಕು. ಮತ್ತೆ ಪ್ರತಿಯಾಗಿ ಅದಕ್ಕೊಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಬೇಕು. ಹೀಗೆ ಹೇಳಿದಾಗ ಕೃಷ್ಣ ಆಚಮನ ಮಾಡಿದ. ಕೃಷ್ಣನಿಗೆ ಪ್ರದಕ್ಷಿಣೆ ಮಾಡಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ. ಆ ಬಾಣಹೋಮದಿಂದ ಹೊರಹೊಮ್ಮಿದಂಥ ಎರಡೂ ಬ್ರಹ್ಮಾಸ್ತ್ರಗಳು ಪರಸ್ಪರ ಸೇರಿ ಉಲ್ಬಣಗೊಂಡು ಈ ಮೇಲಿನ ಲೋಕಗಳು, ಕೆಳಗಿನ ಲೋಕಗಳು, ನಡುವಿನ ಆಕಾಶ ಇದೆಲ್ಲವನ್ನು ಕೂಡ ಹಬ್ಬಿ ನಿಂತವು. ಇದೇನು ಪ್ರಳಯಾಗ್ನಿಯೇ ಎಲ್ಲ ಕಡೆ ಹರಡ್ತೇನೋ ಅಂತ ಜನ ಭಯಪಟ್ಟರು. ಆಗ ಕೃಷ್ಣನ ವಿಚಾರದಂತೆ ಅರ್ಜುನ ಎರಡೂ ಬ್ರಹ್ಮಾಸ್ತ್ರಗಳನ್ನು ಉಪಸಂಹಾರ ಮಾಡಿಕೊಂಡ. ಇಲ್ಲದೆ ಹೋದ್ರೆ ಎಲ್ಲ ಲೋಕಗಳು ನಷ್ಟ ಆಗಿ ಹೋಗ್ತಿದ್ದವು. ಮುಂದೆ ಅಶ್ವತ್ಥಾಮನ ಬಳಿಗೆ ಬಂದ ಅರ್ಜುನ ಹಗ್ಗದಿಂದ ಅವನನ್ನು ಕಟ್ಟಿದ. ಪಶುವನ್ನು ಕಟ್ಟಿದಂತೆ ಕಟ್ಟಿ ಅವನನ್ನು ದ್ರೌಪದಿಯ ಬಳಿಗೆ ಶಿಬಿರಕ್ಕೆ ಎಳ್ಕೊಂಡು ಹೊರಡ್ಲಿಕ್ಕೆ ತೊಡಗಿದ. ಆಗ ಕೃಷ್ಣ ಹೇಳಿದ, ಈ ಬ್ರಾಹ್ಮಣನನ್ನು ಬಿಡಬೇಡ, ಕೊಂದು ಹಾಕು. ರಾತ್ರಿಯಲ್ಲಿ ಮಲ್ಕೊಂಡಿದ್ದ ನಿರಪರಾಧಿಗಳಾದ ಬಾಲಕರನ್ನು ಈತ ಕೊಂದು ಹಾಕಿದ್ದಾನೆ. ಯಾರನ್ನಾದರೂ ನಾವು ಕೊಲ್ಲಬೇಕಾದ್ರೆ ಯುದ್ಧ ಮಾಡುವಾಗ ಕೊಲ್ಲಬೇಕು. ಮಲಗಿದ್ದವರನ್ನ, ಮದ್ಯಪಾನ ಮಾಡಿ ಮದ ಏರಿದವರನ್ನ, ಎಚ್ಚರ ತಪ್ಪಿದವರನ್ನ, ಬಾಲಕರನ್ನ, ಸ್ತ್ರೀಯರನ್ನ, ಬುದ್ಧಿಹೀನರನ್ನ, ಶರಣಾಗತರನ್ನ, ರಥವನ್ನು ಕಳ್ಕೊಂಡು ಏಕಾಂಗಿ ಆದವರನ್ನ ಯಾವತ್ತೂ ಕೂಡ ಕೊಲ್ಲಬಾರದು. ಆದರೆ ಇವನು ಮಾತ್ರ ಮಹಾ ನೀಚ. ಯಾಕೆಂದ್ರೆ ಇಂಥವ್ರನ್ನು, ನಿರಪರಾಧಿಗಳಾದವ್ರನ್ನು ಕೊಂದು ಹಾಕಿದ್ದಾನಲ್ಲ ಇವನು. ಅದನ್ನು ಇವನು ಬಿಡಬೇಡ, ಅವನಿಗೆ ಪ್ರಾಣದಂಡನೆ ಕೊಡು. ಹಾಗೆ ಮಾಡಿದರೆ ಅವನಿಗೆ ಸದ್ಗತಿ ಆಗ್ತದೆ. ರಾಜರ ಶಿಕ್ಷೆಯನ್ನು ಉಂಡ ಮೇಲೆ ಪಾಪವನ್ನು ಮನುಷ್ಯ ಕಳ್ಕೋತಾನೆ ಅಂತ ಶಾಸ್ತ್ರ ಹೇಳ್ತದೆ. ಆದ್ರಿಂದ ನೀನು ನಿನ್ನ ಅಣ್ಣಂದಿರಾದ ಭೀಮ, ಧರ್ಮರಾಜರು ಈ ಜಗತ್ತಿಗೆ ರಾಜರು, ನೀವು ಅವನಿಗೆ ತಕ್ಕ ಶಿಕ್ಷೆ ಕೊಟ್ಟರೆ ಅವನು ತನ್ನ ಪಾಪವನ್ನು ಕಳ್ಕೋತಾನೆ. ದ್ರೌಪದಿ ಎದುರಿಗೆ ಪ್ರತಿಜ್ಞೆ ಮಾಡಿದ್ದೀಯಲ್ಲ, ದ್ರೌಪದಿ ಎದುರಿಗೆ, ನನ್ನೆದುರಿಗೆ, ನಿನ್ನ ಮಕ್ಕಳನ್ನು ಕೊಂದವನು ತಲೆ ಕತ್ತರಿಸಿ ನಿನ್ನ ಕಾಲ ಬುಡಕ್ ತಂದು ಹಾಕ್ತೇನೆ ಅಂತ. ಆದ್ರಿಂದ ನಿನ್ನ ಮಗನ ನೀವು ಕೊಂದು ಹಾಕಿದ್ನಲ್ಲ, ಇದರಿಂದ ಆ ದುರ್ಯೋಧನಿಗಾದ್ರೂ ಏನಾದ್ರೂ ಉಪಯೋಗ ಆಯ್ತಾ? ಏನು ಉಪಯೋಗ ಆಗಲಿಲ್ಲ. ಪಾಂಡವರು ಸಾಯಲಿಲ್ಲ. ಪಾಂಡವರ ಮೊಮ್ಮಗ ಪರೀಕ್ಷಿತ ಸತ್ನ ಸಾಯಲಿಲ್ಲ. ಕೃಷ್ಣನ ಅದನ್ನು ಬದುಕಿಸ್ತಾನೆ. ಅದು ಮುಂದೆ ನಾವು ನೋಡ್ತೇವೆ. ಅದನ್ನ ದುರ್ಯೋಧನಿಗಾದ್ರೂ ಪ್ರಯೋಜನ ಆಗ್ತದೆ ಅಂತ ತಿಳ್ಕೊಂಡು ಇವನು ಮಾಡಿದ. ಏನು ದುರ್ಯೋಧನ ಪ್ರಯೋಜನ ಆಯಿತು? ಏನು ಪ್ರಯೋಜನವೂ ಆಗಲಿಲ್ಲ. ಇಷ್ಟು ಹೇಳಿದ್ರು ಕೂಡ ಆ ಅರ್ಜುನ ಅಶ್ವತ್ಥಾಮನನ್ನು ಕೊಲ್ಲಿಲ್ಲ. ನಾನು ಧರ್ಮ ಪ್ರಜ್ಞೆಯನ್ನ ಹೊಂದಿದ್ದೀನೋ ಇಲ್ವೋ, ಒಂದ್ ವೇಳೆ ಇದಕ್ಕಿದ್ದಂತ ಕೋಪದಿಂದ ಕೊಂದು ಬಿಟ್ರೆ ಈ ಅಶ್ವತ್ಥಾಮನನ್ನ, ಬ್ರಾಹ್ಮಣರನ್ನ ಕೊಂದಂತಾಗ್ತದೆ. ಹಾಗೆ ಮಾಡಬಾರ್ದು. ನನಗೆ ಪರೀಕ್ಷೆ ಮಾಡ್ಲಿಕ್ಕಾಗಿ ಕೃಷ್ಣ ಈ ತರ ಹೇಳ್ತಿದ್ದಾನೆ ಅಂತ ಗೊತ್ತಾಯ್ತು ಅವನಿಗೆ. ಅಶ್ವತ್ಥಾಮ ಅರ್ಜುನನಿಗೆ ಗುರುಪುತ್ರ. ಅದನ್ನ ಅವನು ಕೊಲ್ಲಬಾರ್ದು ಅಂತ ಆಲೋಚನೆ ಮಾಡಿ ಅವನನ್ನು ಕಟ್ಟಿ ದ್ರೌಪದಿ ಬಳಿ ಕರ್ಕೊಂಡು ಬಂದ. ದ್ರೌಪದಿ ಅವನನ್ನು ನೋಡಿದ್ಲು. ಹಗ್ಗದಿಂದ ಹೆಡೆಮುರಿ ಕಟ್ಟಿಬಿಟ್ಟಿದ್ದಾರೆ. ಕನಿಕರ ಆಯ್ತು ದ್ರೌಪದಿಗೆ. ಈ ಕಡೆ ಅಶ್ವತ್ಥಾಮನಿಗೂ ನಾಚಿಕೆ ಆಗಿತ್ತು. ಅವಳು ಅಶ್ವತ್ಥಾಮನಿಗೆ ನಮಸ್ಕಾರ ಮಾಡಿದ್ಳು. ಅಂಥ ಅದ್ಭುತವಾದ ಕರುಣಾ ಸ್ವಭಾವ ಅವಳದು. ಸರಿ ಕಾಣಲಿಲ್ಲ ಅವಳಿಗೆ. ಬಿಟ್ಟುಬಿಡು, ಈ ಅಶ್ವತ್ಥಾಮನನ್ನು ಬಿಟ್ಟುಬಿಡು. ಬ್ರಾಹ್ಮಣ, ಮೇಲಾಗಿ ನಮ್ಮ ಗುರುವೂ ಹೌದು. ಇವನ ತಂದೆಯ ಅನುಗ್ರಹದಿಂದ ಧನುರ್ವೇದ ಮೊದಲಾದ ಎಲ್ಲವನ್ನು ಕೂಡ ನಿನ್ನ ಅಣ್ಣಂದಿರು ಅಭ್ಯಾಸ ಮಾಡಿದ್ದೀರಿ. ದ್ರೋಣ ಇವತ್ತು ಇಲ್ಲದೆ ಇರಬಹುದು. ದ್ರೋಣಾಚಾರ್ಯನ ಮಗನ ರೂಪದಿಂದ ದ್ರೋಣರೇ ಇದ್ದಾರೆ. ಮತ್ತೆ
ಆ ದ್ರೋಣನ ಅರ್ಧಾಂಗಿನಿಯಾದಂತಹ ಕೃಪೀದೇವಿ ಕೂಡ ಇನ್ನೂ ಬದುಕಿದ್ದಾಳೆ. ಒಬ್ಬ ಮಗ ಇದ್ದಾನೆ ಅನ್ನೋ ದೃಷ್ಟಿಯಿಂದ ಅವಳು ದ್ರೋಣ ತೀರಿಕೊಂಡ್ರೂ ಕೂಡ ಅವನ ಜೊತೆ ಸಹಗಮನ ಮಾಡಲಿಲ್ಲ. ಕೆಲವರು ಯಾರ್ಯಾರು ಸಹಗಮನ ಮಾಡ್ತಿದ್ರು, ಅವಾಗ ಗಂಡ ತೀರ್ಕೊಂಡಾಗ ಹೆಂಡತಿಯು ಕೂಡ ಸಹಗಮನ ಮಾಡಿಬಿಡ್ತಿದ್ಲು. ಆದರೆ ಅವಳು ಮಾಡಲಿಲ್ಲ, ಯಾಕೆಂದ್ರೆ ಒಬ್ಬ ಮಗ ಇದ್ದಾನೆ. ತಸ್ಯಾಧ್ವನೋರ್ಧಂ ಪತ್ನ್ಯಾಸ್ತೆ ನ ಅನ್ವಗಾತ ವೀರಸೂಹು ಕೃಪಿ. ನಿಮಗೆ ಪಾಂಡವರಿಗೆ ಎಲ್ಲಿಗೂ ಧರ್ಮ ಅಂತ ಏನಂತ ಗೊತ್ತು. ಈ ಕುರುಕುಲಕ್ಕೆ ಇಂಥ ಒಂದು ಬ್ರಹ್ಮ ಹತ್ಯೆ ಕಳಂಕ ತಂದ್ಕೋಬೇಡಿ. ನಿಮ್ಮ ಗುರುಗಳ ಮನೆತನ, ಈ ಅಶ್ವತ್ಥಾಮನ ಮನೆತನ, ಅದಕ್ಕೆ ಇಂಥ ನೋವು ಮಾಡಬೇಡಿ ನೀವು. ನಾನಿವತ್ತು ಮಕ್ಕಳನ್ನು ಕಳ್ಕೊಂಡು ಗೋಳಾಡ್ತಿದ್ದೇನೆ. ಇವನ ತಾಯಿಯೂ ಕೂಡ ಈ ಅಶ್ವತ್ಥಾಮನೆಂಬ ಒಬ್ಬನೇ ಮಗನನ್ನು ಕಳ್ಕೊಂಡು ಗೋಳಾಡುವ ಪ್ರಸಂಗ ಬರದೇ ಇರಲಿ. ಕ್ಷತ್ರಿಯರೇನಾದರೂ ಅರಿಯದೆ ಬ್ರಾಹ್ಮಣರ ಕುಲಕ್ಕೆ ಇಂಥದ್ದೊಂದು ನೋವು ಮಾಡಿಬಿಟ್ರೆ ಆ ಬ್ರಾಹ್ಮಣರ ಕುಲ ಕ್ಷತ್ರಿಯರ ಕುಲವನ್ನು ಸುಟ್ಟಾಕಿಬಿಡ್ತದೆ. ಎಚ್ಚರಿಕೆ ಇರಬೇಕು. ಧರ್ಮರಾಜನಿಗೆ ಆ ಮಾತು ಕೇಳಿ ಹೌದು ಧರ್ಮಸಮ್ಮತವಾದ ಮಾತು ಅಂತ ಅನಿಸ್ತು. ತಲೆದೂಗಿದ ಅವನು. ನಕುಲ, ಸಹದೇವ, ಸಾತ್ಯಕಿ, ಅರ್ಜುನ, ಕೃಷ್ಣ ಎಲ್ಲರೂ ಒಪ್ಪಿದರು. ಭೀಮಸೇನ ಹೇಳಿದೆ, ಬಿಡಬೇಡಿ, ತನಗೂ ಉಪಯೋಗ ಇಲ್ಲ, ದುರ್ಯೋಧನಿಗೂ ಉಪಯೋಗ ಇಲ್ಲ, ಏನೂ ಉಪಯೋಗ ಇಲ್ಲ ಇವನು ಮಾಡಿದ ಕೆಲಸ. ಆ ಬಾಲಕರನ್ನು ಹತ್ಯೆ ಮಾಡಿದ್ದಾನೆ, ಮರಣದಂಡನೆ ಮಾಡ್ಬೇಕು ಇವನಿಗೆ. ಕೃಷ್ಣ ಅರ್ಜುನನ ಮುಖವನ್ನು ನೋಡಿ ಹೇಳಿದ, ಬ್ರಾಹ್ಮಣ ಎಷ್ಟೇ ನೀಚ ಆದರೂ ಕೂಡ ಅವನನ್ನು ಕೊಲ್ಲಬಾರದು ಅಂತ ಶಾಸ್ತ್ರ ಇದೆ. ಈಗ ಇವನು ಬ್ರಾಹ್ಮಣ ಆದ್ರಿಂದ ಇವನು ಕೊಲ್ಲಬಾರದು, ಆದರೆ ಇವನು ನೀಚ, ಆತ ತಾಯಿ ನಮ್ಮನ್ನೇ ಕೊಲ್ಲಿಕ್ಕೆ ಬಂದವನು ಅಂಥವನು ಉಳಿಸಬಾರದು ಅಂತ ನೀತಿ ಇದೆ. ಇದು ಎರಡೂ ಕೂಡ ನನ್ನದೇ ಅಭಿಪ್ರಾಯ. ಸ್ಮೃತಿಗಳನ್ನು ಜಗತ್ತಿಗೆ ಕೊಟ್ಟವನೇ ನಾನು, ಶ್ರುತಿಗಳನ್ನು ಅರ್ಥೈಸಿದವನೇ ನಾನು. ಆದ್ದರಿಂದ ಬ್ರಾಹ್ಮಣನನ್ನು ಕೊಲ್ಲಬಾರದು ಅನ್ನುವುದು ನನ್ನದೇ ಮಾತು, ಶತ್ರುವನ್ನು ಕೊಲ್ಲಬೇಕು ಅಂತನ್ನುವುದು ನನ್ನದೇ ಮಾತು. ಎರಡೂ ಮಾತುಗಳಿಗೂ ನ್ಯಾಯ ನೀನು ಒದಗಿಸ್ಬೇಕು. ಈ ಧರ್ಮದ ದ್ವಂದ್ವವನ್ನು ಪರಿಹಾರ ಮಾಡ್ಕೋಬೇಕು. ದ್ರೌಪದಿಗೆ ಮಾತು ಕೊಟ್ಟಿದ್ದೆ, ಅವಳಿಗೆ ಕೊಟ್ಟ ಮಾತನ್ನು ಉಳಿಸ್ಕೋಬೇಕು. ಭೀಮನಿಗೆ, ದ್ರೌಪದಿಗೆ, ನನಗೆ ಎಲ್ರಿಗೂ ಕೂಡ ಪ್ರಿಯವಾಗುವಂತೆ ಮಾಡ್ಕೋಬೇಕು. ಆದ್ದರಿಂದ ಈಗೇನು ಮಾಡ್ತೀಯ ಅದನ್ನು ಮಾಡು. ಅವನೇನು ಮಾಡಿದ ಕೂಡಲೇ ತಿಳ್ಕೊಂಡ ಅರ್ಜುನ, ನೀನು ಕೊಲ್ಲಬಾರದು, ಆದರೆ ಅವನ ಮರಣಕ್ಕೆ ಸಮಾನವಾದ ಅವಮಾನ ಅವನಿಗೆ ಆಗಬೇಕು, ಆ ಥರ ಮಾಡಬೇಕು. ಅಶ್ವತ್ಥಾಮನ ತಲೆಯಲ್ಲಿ ಆ ಕೂದಲಿನ ಜೊತೆಗೆ ಒಂದು ಮಣಿ ಬೆಳೆದಿತ್ತು. ಆ ಮಣಿಯನ್ನು ಖಡ್ಗದಿಂದ ಕತ್ತರಿಸಿ ಅದನ್ನು ಮುಂದೆ ಧರ್ಮರಾಜನಿಗೆ ಕೊಟ್ಟು, ದ್ರೌಪದಿ ಕೊಟ್ಟ, ದ್ರೌಪದಿ ರಾಜನಿಗೆ ಕೊಟ್ಟು ಅಂತ ಅದರ ವರ್ಣನೆ ಇದೆ. ಆ ಮಣಿ ಏನು ಸಾಮಾನ್ಯ ಅಲ್ಲ, ಅದಿದ್ದಲ್ಲಿ ಹಸಿವು ನೀರಡಿಕೆ ಇರೋದಿಲ್ಲ, ಸುಗಂಧ ಇರ್ತದೆ, ಅದ್ಭುತವಾದ ಮಣಿ ಅದು. ಮೊದಲೇ ಬಾಲಕರನ್ನು ಕಳ್ಕೊಂಡು ಪಾಪ ಮಾಡಿ ನಿಸ್ತೇಜನಾಗಿದ್ದ ಈ ಅಶ್ವತ್ಥಾಮ ಈಗ ಮಣಿಯನ್ನೂ ಕಳ್ಕೊಂಡ, ಸಾಮರ್ಥ್ಯನೂ ಹೋಗಿತ್ತು. ಅವನನ್ನು ಹಗ್ಗದಿಂದ ಬಿಡಿಸಿದ, ಶಿಬಿರದಿಂದ ಹೊರಗೆ ಓಡಿಸಿಬಿಟ್ಟ ಈ ಅರ್ಜುನ ಅವನನ್ನು. ಬ್ರಾಹ್ಮಣ ಎಷ್ಟೇ ನೀಚ ಆದರೂ ಅವನನ್ನು ಕೊಲ್ಲಬಾರದು, ಆದರೆ ಅವನನ್ನು ಬಂಧಿಸ್ಬೋದು, ಅವನ ಸ್ವತ್ತನ್ನು ಅಪಹಾರ ಮಾಡ್ಬೋದು, ಶಿಕ್ಷೆ ಕೊಡ್ಬೋದು, ಅವನಿಗೆ ಗಡೀಪಾರು ಮಾಡ್ಬೋದು. ಅದು ಅವನಿಗೆ ಮರಣಕ್ಕೆ ಸಮಾನವಾದ ದಂಡನೆ, ಆದರೆ ಅವನು ಕೊಲ್ಲಬಾರದು ಅಂತ ಶಾಸ್ತ್ರ ಇದೆ. ಅಲ್ಲಿಗೆ 7ನೇ ಅಧ್ಯಾಯ ಸಮಾಪ್ತ ಆಗ್ತದೆ. ಇಲ್ಲಿ ನಾವು ಮಹಾಭಾರತದಲ್ಲಿ ಬಂದಂತೆ ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ಬಂದಂತೆ ಒಂದು ಸಂಗತಿಯನ್ನು ನೋಡಬೇಕು. ಮಹಾಭಾರತದಲ್ಲಿ ಏನಿದೆ ಅಂದರೆ, ಈ ಅಶ್ವತ್ಥಾಮ ಪಂಚ ಉಪಪಾಂಡವರನ್ನು ಕೊಂದ ಮೇಲೆ, ದ್ರೌಪದಿ ರೋಧಿಸ್ಲಿಕ್ಕೆ ತೊಡಗಿದ ಮೇಲೆ ಬಹಳ ಸಂಕಟ ಆಯ್ತು ಭೀಮಸೇನಿಗೆ. ಅವನು ಒಮ್ಮೆಲೆ ಅಶ್ವತ್ಥಾಮನ ಸದೆ ಬಡಿತೇನೆ ಅಂತ ಅಲ್ಲಿಂದ ಧಾವಿಸಿ ಹೊರಟ. ಅವನನ್ನು ಹಿಂಬಾಲಿಸಿ ಅರ್ಜುನ ಮತ್ತು ಕೃಷ್ಣರು ಕೂಡ ಬಂದರು. ಭೀಮಸೇನ ತನ್ನ ಬಳಿಗೆ ಬಂದದ್ದು ನೋಡಿ ಅಶ್ವತ್ಥಾಮನಿಗೆ ಬಹಳ ಭಯ ಆಯಿತು. ಅಲ್ಲಿ ಅವನ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ. ಆಗ ಆ ಬ್ರಹ್ಮಾಸ್ತ್ರಕ್ಕೆ ಪ್ರತಿಯಾಗಿ ಇನ್ನೊಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡುವಂತ ಕೃಷ್ಣ ಹೇಳಿದ. ಈ ನಡುವೆ ವ್ಯಾಸರು ಬಂದರು. ಆ ಎರಡೂ ಬ್ರಹ್ಮಾಸ್ತ್ರಗಳನ್ನು ತಡೆದು ನಿಲ್ಲಿಸಿದ್ರು. ಅವರು ಜಗತ್ತಿಗೆ ಹಾನಿ ಆಗದೆ ಇರುವಂತೆ ಮಾಡಿದರು. ಮತ್ತೆ ನೀವು ನಿಮ್ಮ ಬ್ರಹ್ಮಾಸ್ತ್ರವನ್ನು ಹಿಂತುಕೊಳ್ರಿ ಅಂತ ಹೇಳಿದರು. ಅಶ್ವತ್ಥಾಮ ತನ್ನ ಬ್ರಹ್ಮಾಸ್ತ್ರವನ್ನು ಹಿಂತುಕೊಳ್ಳಿಕ್ಕೆ ಸಮರ್ಥನಾಗಲಿಲ್ಲ, ಯಾಕೆಂದ್ರೆ ಅವನಿಗೆ ಬ್ರಹ್ಮಚರ್ಯವೇ ಹೋಗಿತ್ತು.
ಹೇಗೆ ಬ್ರಹ್ಮಚರ್ಯ ಹೋಗಿತ್ತು ಅಂದರೆ, ಅವನೇನು ಮದುವೆ ಮಾಡ್ಕೊಂಡಿರಲಿಲ್ಲ, ಆದರೂ ಅವನು ಬ್ರಹ್ಮಚರ್ಯ ಹೋಗಿತ್ತು. ಯಾಕೆಂದರೆ ಈ ದುರ್ಯೋಧನ ತನ್ನ ಧರ್ಮಪತ್ನಿಯಲ್ಲಿ ಇನ್ನೊಂದು ಮಗುವನ್ನು ಹುಟ್ಟಿಸಿ ಕೌರವರ ಸಂತಾನವನ್ನು ಮುಂದುವರಿಸು ಅಂತ ಹೇಳಿದ್ನಲ್ಲ, ಅದಕ್ಕೆ ಇವನು ತಲೆ ಆಡಿಸಿದ್ನಲ್ಲ, ಹ್ಞೂ ಅಂದಿದ್ನಲ್ಲ, ಆದ್ದರಿಂದ ಇವನು ಬ್ರಹ್ಮಚರ್ಯ ಹೋಗಿತ್ತು. ಅರ್ಜುನ ದ್ರೌಪದಿಯನ್ನು, ಸುಭದ್ರೆಯನ್ನು, ಉಲೂಪಿ, ಚಿತ್ರಾಂಗದ ಎಲ್ಲರನ್ನೂ ಮದುವೆ ಮಾಡ್ಕೊಂಡಿದ್ರು ಕೂಡ ಅವನು ಬ್ರಹ್ಮಚರ್ಯ ಹೋಗಿರಲಿಲ್ಲ. ಯಾಕೆಂದರೆ ಅವೆಲ್ಲ ಮದುವೆಗಳು ಧರ್ಮಸಮ್ಮತ ಆಗಿದ್ದವು. ಉಲೂಪಿಯಲ್ಲಿ ಅವನು ಸಂತಾನ ಪಡ್ಕೊಂಡಿದ್ದ, ಅವಳನ್ನು ಮದುವೆ ಮಾಡ್ಕೊಂಡಿರಲಿಲ್ಲ. ಉಲೂಪಿ ವಿಧವೆ, ಆದರೆ ಅವಳ ತಂದೆ ನಿಯೋಗದ ಮೂಲಕ ಅವಳಲ್ಲಿ ಒಂದು ಮಗುವನ್ನು ಕೊಡು ಅಂತ ಕೇಳ್ಕೊಂಡಿದ್ದ. ಅವೆಲ್ಲ ಧರ್ಮಸಮ್ಮತವಾದದ್ದು. ಮುಂದೆ ಧರ್ಮಸಮ್ಮತವಾದ ಪರಂಪರೆ ಮುಂದುವರೆದಿತ್ತು. ಇವತ್ತು ದುರ್ಯೋಧನನ ಮಾತು ಕೇಳಿ ಈ ಅಶ್ವತ್ಥಾಮ ದುರ್ಯೋಧನನ ಪತ್ನಿಯಲ್ಲಿ ಏನಾದರೂ ಸಂತಾನವನ್ನು ಕೊಟ್ಟರೆ ಅಧರ್ಮದ ಪರಂಪರೆ ಮುಂದುವರಿತದೆ. ನಿಯೋಗ ಕೆಟ್ಟದು ಅಂತಲ್ಲ, ನಿಯೋಗ ಆಗಿನ ಕಾಲಕ್ಕೆ ಸ್ವೀಕೃತವಾಗೇ ಇತ್ತು. ಪಾಂಡವರು ಹುಟ್ಟಿದ್ದು ನಿಯೋಗದಿಂದ, ಇವರೆಲ್ಲರೂ ಹುಟ್ಟಿದ್ದು, ಧರ್ಮರಾಜ ಮೊದಲಾದ ಹುಟ್ಟಿದ್ದು ನಿಯೋಗದಿಂದ, ಸ್ವಯಂ ಪಾಂಡು, ಧೃತರಾಷ್ಟ್ರ, ವಿದುರ ಹುಟ್ಟಿದ್ದು ನಿಯೋಗದಿಂದ. ನಿಯೋಗ ತಪ್ಪಂತಲ್ಲ, ಅಶ್ವತ್ಥಾಮ ನಿಯೋಗ ಮಾಡಲಿಕ್ಕೆ ಒಪ್ಕೊಂಡಿದ್ದು ಆ ದುರ್ಯೋಧನನ ದುರ್ಬುದ್ಧಿಗೆ ಅನುಸಾರವಾಗಿ. ಅದರಿಂದೇನು ಧರ್ಮದ ರಕ್ಷಣೆ ಆಗ್ತದೆ ಅಂತಿಲ್ಲ, ಅಧರ್ಮಕ್ಕೆ ಅದು ಬೆಂಬಲ ಕೊಟ್ಟಂತೆ. ಆದ್ದರಿಂದ ಅವನು ಬ್ರಹ್ಮಚರ್ಯ ಕಳ್ಕೊಂಡಿದ್ದ. ಅವನಿಗೆ ಬ್ರಹ್ಮಾಸ್ತ್ರವನ್ನು ನಿಂತುಕೊಳ್ಳಿಕ್ಕೆ ಆಗಲಿಲ್ಲ. ಆಗ ಅರ್ಜುನನೇ ಆ ಬ್ರಹ್ಮಾಸ್ತ್ರವನ್ನು ನಿಂತುಕೊಳ್ಬೇಕಾಯ್ತು. ಅದು ಮಹಾಭಾರತದಲ್ಲಿ ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ಆ ಕಥಾ ಇದೆ. ಆದರೆ ಮುಂದೆ ಆ ಭೀಮಸೇನಿಗೆ ನೀನು ಸೋತು ಹೋಗಿದ್ದಿ, ಇನ್ನು ಭೀಮಸೇನಿಗೆ ನಿನ್ನ ಮಣಿಯನ್ನು ಕಿತ್ತು ಕೊಡು ಅಂತ ವ್ಯಾಸರು ಹೇಳಿದರು. ಮಣಿ ಕಿತ್ತು ಕೊಟ್ಟಿದ್ದ ಅವನು. ಈಗ ಅವನು ಸೋತದ್ದು ಭೀಮಸೇನಿಗೆ, ಅರ್ಜುನನಿಗಲ್ಲ, ಮಹಾಭಾರತ ಹೇಳುವಂತೆ. ಭಾಗವತದಲ್ಲಿ ಹೇಳ್ತಾರೆ ಅರ್ಜುನ ಅವನನ್ನು ಸೋಲಿಸಿದ ಅಂತ. ಆಮೇಲೆ ದ್ರೌಪದಿಯ ಬಳಿ ಕರ್ಕೊಂಡು ಬಂದ, ದ್ರೌಪದಿ ಅವನನ್ನು ಬಿಡಿಸಿದ್ಲು ಅಂತ ಭಾಗವತ ಹೇಳ್ತದೆ. ಮಹಾಭಾರತ ಹೇಳ್ತದೆ ಭೀಮಸೇನನೇ ಅವನನ್ನು ಬೆನ್ನಟ್ಟಿದ್ದ, ಭೀಮಸೇನನೇ ಅಶ್ವತ್ಥಾಮನನ್ನು ಗೆದ್ದ ಅಂತ. ಯಾವ ಕಥೆಯನ್ನು ನಾವು ಇಟ್ಕೊಳ್ಬೇಕು ಅಂತ ಒಂದು ಪ್ರಶ್ನೆ ನಮಗೆಲ್ಲ ಬರ್ತದೆ. ಮಹಾಭಾರತದ ತಾತ್ಪರ್ಯ ನಿರ್ಣಯದಲ್ಲಿ ಮತ್ತು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಈ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ. ಭಾರತದಲ್ಲಿ ಬಂದ ಕಥೆಯನ್ನು ತಗೊಳ್ಬೇಕು, ಭಾಗವತದಲ್ಲಿ ಬಂದ ಕಥೆಯನ್ನು ಕನಸಿನ ಕಥೆಯನ್ನು ತಿಳ್ಕೋಬೇಕು. ಅಶ್ವತ್ಥಾಮ 5 ಜನ ಉಪಪಾಂಡವರನ್ನು ಕೊಂದು ಹಾಕಿದ್ನಲ್ಲ, ಅಲ್ಲಿಂದ ಒಂದು ಯಾವುದೋ ಸ್ಥಳದಲ್ಲಿ ರಾತ್ರಿ ಮಲ್ಕೊಂಡಿದ್ದ ದಣಿವ ಹಾಗೆ. ಆಗ ಕನಸು ಅವನಿಗೆ, ಯಾಕಂದರೆ ಪಾಪ ಪ್ರಜ್ಞೆ. ನಾನು ಓಡಿ ಹೋಗ್ತಿದ್ದೇನೆ, ಅರ್ಜುನ ನನ್ನ ಬೆನ್ನಟ್ಟಿ ಬಂದಿದ್ದಾನೆ, ಆಗ ನಾನು ಹೆದರಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದೇನೆ, ಹೀಗೆಲ್ಲ ಒಂದೊಂದು ಕನಸು. ದ್ರೌಪದಿ ಬಳಿಗೆ ನನ್ನ ಕರ್ಕೊಂಡು ಹೋಗಿದ್ದಾರೆ, ದ್ರೌಪದಿ ಕರುಣಾಶಾಲಿನಿ, ನನ್ನನ್ನು ಬಿಡಿಸಿದ್ದಾಳೆ ಅಂತ ದ್ರೌಪದಿ ಮೇಲಿನ ಭರವಸೆಯಿಂದ ಅವನಿಗೊಂದು ಕನಸು ಬಿದ್ದಿದ್ದದು. ವಾಸ್ತವಿಕವಾಗಿ ಅರ್ಜುನ ಅವನನ್ನು ಗೆದ್ದಿಲ್ಲ, ಅರ್ಜುನ ಅವನನ್ನು ದ್ರೌಪದಿ ಬಳಿ ಕರ್ಕೊಂಡು ಹೋಗಿಯೂ ಇಲ್ಲ, ದ್ರೌಪದಿ ಅವನನ್ನು ಬಿಡಿಸಿಯೂ ಇಲ್ಲ. ಅವನನ್ನು ಸೋಲಿಸಿದವನು ಭೀಮಸೇನ. ಹೀಗೆ ಸ್ಕಂದ ಪುರಾಣದಲ್ಲಿ ಈ ಮಾತು ಬಂದಿದೆ. ಭೀಮಸೇನ ಅವನನ್ನು ಸೋಲಿಸಿದ, ಮತ್ತು ಅರ್ಜುನ ತನ್ನನ್ನು ಸೋಲಿಸಿ ದ್ರೌಪದಿ ಬಳಿ ಕರ್ಕೊಂಡು ಹೋದ ಅಂತ ಅನ್ನೋದು ಕೇವಲ ಸ್ವಪ್ನ ಅಂತ ಸ್ಕಂದ ಪುರಾಣದಲ್ಲಿ ಬಂದಿದೆ. ಆಚಾರ್ಯರು ಅದನ್ನು ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಹೀಗೆ ಮಹಾಭಾರತದ ಕಥೆಗೆ ನಾವು ಒತ್ತು ಕೊಟ್ಟು ಅದನ್ನೇ ಒಪ್ಕೊಳ್ಬೇಕು. ಭಾಗವತದಲ್ಲಿ ಬಂದ ಕಥೆಯನ್ನು ಕೇವಲ ಅಶ್ವತ್ಥಾಮನ ಕನಸು ಅಂತ ಭಾವಿಸಿ ಅದನ್ನು ನಡೆದ ಸಂಗತಿ ಅಲ್ಲ ಅಂತ ಕಡೆಗಣಿಸಬೇಕು. ಇದು ಅದರ ತಾತ್ಪರ್ಯ. ಅದರೊಂದಿಗೆ ಈ 7ನೇ ಅಧ್ಯಾಯ ಹೀಗಿದು ಸಮಾಪ್ತವಾಗಿದೆ. ಮುಂದಿನ ಭಾಗದಲ್ಲಿ 8ನೇ ಅಧ್ಯಾಯವನ್ನು ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.